ಕೊತ್ತಂಬರಿ ಓ ಜನಪದ ಅಂತ ಐತಿ ಕಳ್ಳು ಬಿಡು ಬಂದಾತು ಹೊರಗೆ. ನಮಸ್ಕಾರ ಸ್ನೇಹಿತರೆ, ಇದಕ್ಕಿದ ಅವರೆಕಾಳು ವಡೆಗೆ ಬೇಕಾಗುವ ಸಾಮಗ್ರಿಗಳು: ಇದಕ್ಕಿದ ಅವರೆಕಾಳು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಉಪ್ಪು, ಅಕ್ಕಿ ಹಿಟ್ಟು, ಅಜ್ವಾನ, ಅದಾದ್ಮೇಲೆ ಖಾರದ ಪುಡಿ ಬೇಕು. ಇದು ಬಂದು ಆಪ್ಷನಲ್ಲು. ಅದಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ, ಜೀರಿಗೆ, ಆಮೇಲೆ 3 ಎಸಳಷ್ಟು ಕರಿಬೇಲೆ ಮತ್ತೆ ಕಡಲೆ ಹಿಟ್ಟು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕಿದ ಅವರೆಕಾಳು. ಮೊದಲಿಗೆ ಇದಕ್ಕಿದ ಅವರೆಕಾಳನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಮೆಣಸಿನಕಾಯಿನ ಹಾಕೊಳ್ಬೇಕು. ಅದಾದ್ಮೇಲೆ 1 ಇಂಚು ಶುಂಠಿ ಮತ್ತೆ 2 ರಿಂದ 3 ಬೆಳ್ಳುಳ್ಳಿ ಪೀಸ್ ಹಾಕೊಂಡು 3 ಎಸಳಷ್ಟು ಎಲೆನ ಹಾಕೊಂಡು ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೆ ಅದರ ಮೇಲೆ ನಾವು ಇದಕ್ಕಿದ ಅವರೆಕಾಳನ್ನ ಹಾಕೊಳ್ಳೋಣ. ಸೊ ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ಅಜ್ವಾನವನ್ನ ಹಾಕೊಳ್ಳೋಣ ಸ್ನೇಹಿತರೆ. ಅದಾದ್ಮೇಲೆ ಇದನ್ನ ನಾವು ಮಿಕ್ಸಿ ಮಾಡ್ಕೋಬೇಕು. ಬರ್ರಿ, ಈ ತರ ತರತರಿ ಆಗಿ ರುಬ್ಬಿದ ಮೇಲೆ ಇದನ್ನ ನಾವು ಒಂದು ಕಂಟೈನರ್ಗೆ ಹಾಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ಹೆಚ್ಚಿರುವಂತ ಈರುಳ್ಳಿನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನಿಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಬೇಕು ಇನ್ಫಾರ್ಮೇಶನ್ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಮುಂಬರುವ ವಿಡಿಯೋದಲ್ಲಿ ತೋರಿಸ್ಕೊಡ್ತೇವೆ. ಅದಾದ್ಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತ ಈರುಳ್ಳಿನ ನಾವು ಕಂಟೈನರ್ಗೆ ಹಾಕೊಳ್ಳೋಣ. ಅದಾದ್ಮೇಲೆ ಜೀರಿಗೆ, ಅಜ್ವಾನ ಮತ್ತೆ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ. ಸ್ವಲ್ಪನೇ ಹಾಕೊಳ್ಳೋಣ. ಅದಾದ್ಮೇಲೆ ಅಕ್ಕಿ ಹಿಟ್ಟು, ನಾವಿಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿವಿ, 2 ಬೌಲಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅಜ್ವಾನ ಸ್ವಲ್ಪ ಹಾಕೊಳ್ಬೇಕು. ಜೀರಿಗೆ 1 ಚಮಚದಷ್ಟು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಷ್ಟು ಬೇಕಷ್ಟು ನಾವು ನೋಡ್ಕೊಂಡು ಹಾಕೊಳ್ಳೋದ್ರಿಂದ ನಮಗೆ ಉಪ್ಪು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟಿಗೆ ನಾವು ಹಾಕೊಳ್ಬೇಕಾಗುತ್ತೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪನೇ ಹಾಕಿರ್ರಿ, ಆಯ್ತಾ. ಎಣ್ಣೆಯನ್ನ ಕಾಯಲಿಕ್ಕೆ ಇಡೋಣ. ಏನು ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ, ಬೇಗ ಬೇಗ ಆಗುತ್ತೆ ಅಂತೇಳಿ ಅಷ್ಟರೊಳಗೆ ಇದನ್ನ ಕಾಯಕ್ಕಿಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೇ ಮೊದಲ ಬಾರಿಗೆ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದಾದ್ಮೇಲೆ ಒಂದು ನಾರ್ಮಲ್ ಕವರ್ ಇರುತ್ತೆ ಗೊತ್ತಾ, ಆ ಕವರಿಗೆ ಸ್ವಲ್ಪ ಎಣ್ಣೆ ಸವರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಕೈಯಲ್ಲೇ ನಾವೇನು ಎಣ್ಣೆ ಹಚ್ಕೊಂಡಿಲ್ಲ, ಈ ತರ ತಟ್ಕೊಳ್ತಾ ಇದಾವೆ ಸ್ನೇಹಿತರೆ. ಎಲ್ಲ ಮಿಕ್ಸ್ಡ್ ಇದಕ್ಕಿದ ಅವರೆಕಾಳನ್ನ ಏನ್ ಮಿಕ್ಸಿಗೆ ಹೊಡೆದ್ವಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ, ಅದನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಅಂದ್ರೆ ಬೇಗ ಬೇಗ ಮಾಡ್ಬೇಕು. ಈರುಳ್ಳಿ ಹಾಕಿರೋದ್ರಿಂದ ನೀರು ಉಳಿತೈತಲ್ವಾ, ಸೊ ನಾವು ನೀರ್ ಹಾಕಿ ಕಲಸೋ ಅವಶ್ಯಕತೆ ಇರಲ್ಲ. ಇದ್ರಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹೆಚ್ಚಿಗೆ ಹಾಕ್ಲೇ ಇಲ್ಲ, ನೋಡಿದ್ರಲ್ಲ ನೀವು. ಸೊ ಇವಾಗ ಇದಕ್ಕಿದ ಅವರೆಕಾಳನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಹೇಳ್ತಾ ಹೋಗ್ತೇನೆ. ಸೊ ಎಣ್ಣೆ ಕಾಯ್ತಾ ಇದೆ, ನೋಡ್ಬೋದು ನೀವು. ಎಣ್ಣೆಯಲ್ಲಿ ನಾವು ಒಂದೊಂದಾಗಿ ಹಾಕೊಳ್ತಾ ಹೋಗೋಣ. ಇದಕ್ಕಿದ ಅವರೆಕಾಳು ಮಾಡೋದು ಹೆಂಗೆ ಅಂತ ಹೇಳಿದ್ರೆ ನಾನು ಹೇಳಿದಂಗೆ ನೆನಕಿಡಬೇಕು ನೀರಲ್ಲಿ. ಅಂದ್ರೆ ಇವತ್ತು ನೈಟ್ ನೆನಕಿ ನಾಳೆ ಬೆಳಗ್ಗೆ ಮಾಡ್ಬೋದು. ಇದು ಒಂದು. ಇಲ್ಲ ಬೇಗ ಅರ್ಜೆಂಟ್ ಮಾಡ್ಬೇಕಂದ್ರೆ ಬಿಸಿ ನೀರು ಇರ್ತದಲ್ಲ, ಕೊತ್ತ ಕುದಿಯೋ ಬಿಸಿ ನೀರಿಗೆ ನಾವು ನೀರನ್ನ ಕುಸಾದ್ಮೇಲೆ ನಾವು ಅವರೆಕಾಳನ್ನ ಅದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಮಿನಿಮಮ್ 1 ಅವರ್ ಆದ್ರೂ ವೆಯ್ಟ್ ಮಾಡಿದ್ರೆ ಅದು ನೀಟಾಗಿ ನೆನ್ಕೊಳತ್ತಲ್ವಾ. ಸೊ ಅವಾಗ ನಾವು ಸೋಸಾದ್ಮೇಲೆ ಇದಕ್ಕಿದ್ರೆ ಅಂದ್ರೆ ಅವರೆಕಾಳನ್ನ ಪ್ರೆಸ್ ಮಾಡಿದ್ರೆ ಅದ್ರದ್ದು ಮೇಲ್ಗಡೆ ಸಿಪ್ಪೆ ಹೊರಗೆ ಬರುತ್ತೆ. ಅದ್ರ ಆದ್ಮೇಲೆ ಒಳಗಡೆ ಇರುತ್ತಲ್ಲ ಅದೇ ಇದಕ್ಕಿದ ಅವರೆಕಾಳು. ಸೊ ಅದ್ರಿಂದ ನಾವು ವಡೆನ ಮಾಡ್ಬೋದು. ಡೈರೆಕ್ಟ್ ಆಗು ಮಾಡ್ಬೋದು. ಅಯ್ಯೋ ಅದನ್ನ ವೇಸ್ಟ್ ಮಾಡ್ಬೇಕಾ ಅಂತ ಅನ್ಬೇಡ್ರಿ, ಅದನ್ನು ಮಾಡ್ಬೋದು. ಅದೇನು ವೇಸ್ಟೇಜ್ ಆಗಲ್ಲ ಅಲ್ವಾ. ಸೊ ಫೈನಲಿ ಇದು ಗೋಲ್ಡನ್ ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಇದನ್ನ ತೆಗಿಬೇಕು ಸ್ನೇಹಿತರೆ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಾವು ಅವರೆಬೇಳೆ ಮಿಕ್ಸ್ಚರ್ನ ಮಾಡಿದ್ದೀವಿ, ಇದಕ್ಕಿದ ಅವರೆಬೇಳೆ ಮಿಕ್ಸ್ಚರ್ನ. ನೀವಿನ್ನು ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಆಯ್ತಾ. ಸೊ ಒಂದು ಬ್ಯಾಟರ್ನ ತೆಗೆದಾದ್ಮೇಲೆ ಮತ್ತೊಂದು ಬ್ಯಾಟರ್ ಹಾಕೊಳ್ತಾ ಇದ್ವಿ ಸ್ನೇಹಿತರೆ. ನೀವು ಸ್ವಲ್ಪ ಬಿಟ್ಟು ನೋಡಿ, ರುಚಿ ನೋಡಿ, ಉಪ್ಪು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಎಲ್ಲವನ್ನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ನೇಹಿತರೆ. ಸೊ ಮತ್ತೊಂದು ಬ್ಯಾಟರ್ನ ಹಾಕೊಳ್ತಾ ಇದ್ದೀವಿ. ಗೋಲ್ಡನ್ ಬಣ್ಣಕ್ಕೆ ತಿರುಗೋವರೆಗೂ ನಾವು ವೆಯ್ಟ್ ಮಾಡೋಣ. ವೆಜ್ಜಲ್ಲಿ ಯಾವುದಾದ್ರು ರೆಸಿಪೀಸ್ ಬೇಕಂದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಮುಂಬರುವ ದಿನಗಳಲ್ಲಿ ಮಾಡಿ ನಿಮ್ಮ ಮುಂದೆ ಬಂದು ತೋರಿಸ್ತೇವೆ ಅಂತ ಹೇಳ್ತಾ ನೋಡಬಹುದು. ಫೈನಲಿ ರೆಡಿ ಆಗೇ ಹೋಯ್ತು ಅಲ್ವಾ. ಟಾನ್ ಇದು ಕೂಡ ಆಗೇ ಹೋಯ್ತು ಸ್ನೇಹಿತರೆ. ಸೊ ಫೈನಲಿ ಬಿಸಿ 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 ಇದಕ್ಕಿದ ಅವರೆಕಾಳು ವಡೆ ತಯಾರಾಗೇ ಹೋಯ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೈಟ್ ಆಗಿದ್ದು ಟೈಮು, ಸೊ ಲೈಟಿಂಗ್ಸ್ ಅಷ್ಟೊಂದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಸಖತ್ತಾಗಿ ಬಂದಿದೆ ಮಾತ್ರ, ನೋಡ್ಬೋದು ರೆಸಿಪಿ. ಫೈನಲಿ ವೇಟ್ ಮಾಡಿ ತುಂಬಾ ದಿನಗಳ ನಂತರ ಈ ರೆಸಿಪಿನ ತಂದಿದ್ದೀವಿ ಸ್ನೇಹಿತರೆ. ಈಗ ಟೇಸ್ಟ್ ಮಾಡುವ ಸಮಯ ಬಂದಾಯ್ತು.
ಆಹಾಹಾಹಾ ಬಿಸಿ ಬಿಸಿ ಇರೋದ್ರಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಅಂತ ಹೇಳಿ. ಬನ್ನಿ 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 ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಸ್ನೇಹಿತರೆ, ಸೂಪರ್ ಆಗಿ ಬಂದಿದೆ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.